ನಮಸ್ಕಾರ ಮಾತನಾಡಿಗೆ ಸ್ವಾಗತ. ನಿಮಗೆ ಲೋ ಬಜೆಟಲ್ಲಿ ಒಳ್ಳೆ ಒಂದು ಸ್ಲ್ಯಾಬ್ ಮನೆ ಬೇಕಾಗಿರಲ್ದ ಇವ್ರ ಹತ್ರ ಹೇಳಿ, ಇವ್ರು ಮಾಡಿ ಕೊಡ್ತಾರೆ. ಈಗ ಕಾಣಿ ಈ ಮನೆಗೆ ಒಂದು ಎಷ್ಟು ಇರ್ಲಕ್ಕೆ ಹೇಳಿ, ನಿಮ್ಗೆ ಒಳಗೆಲ್ಲ ತೋರಿಸಿ ಲಾಸ್ಟ್ ಪ್ರೈಸ್ ಅದ್ರ ಬಗ್ಗೆ ಮಾತಾಡೋ. ನಮ್ದು ಮೇಸ್ತ್ರಿ ಇದ್ರೆ ಇದು ಇನ್ನು ರೆಡಿ ಆಗ್ಬೇಕಿತ್ತ, ಫುಲ್ ರೆಡಿ ಮಾಡಿ ಆಮೇಲೆ ಅವ್ರು ಲಾಸ್ಟ್ ಒಂದು ಕೀ ಕೊಡ್ತಾರೆ. ಲಾಸ್ಟ್ ಅದು ಪೇಮೆಂಟ್ ಎಷ್ಟಂದ ಅವ್ರು ಹೇಳ್ತಾರೆ, ಎಷ್ಟಕ್ಕೆ ಈ ಮನೆ ಆಯ್ತಂದ. ನಿಮಗೆ ಈಗ ಪ್ರೈಸ್ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ, ಇಲ್ಲ ಅಂದ್ರೆ ಕಮ್ಮಿ ರೇಟಾಗಿ ಒಳ್ಳೆ ಒಂದು ಮನೆ ಮಾಡಿ ಕೊಟ್ಟಿರ ಅಂತಿದ್ರೆ ಒಂದು ಕಾಮೆಂಟ್ ಮಾಡಿ ಹೇಳಿ. ನಮ್ಮ ಮೇಸ್ತ್ರಿ ಮಾತಾಡೋದು ಹೇಗೆ ನೋಡಿ, ಫಿನಿಶಿಂಗ್ ಮಾಡಿರ್ತೀವಿ ನೋಡಿ. ಬಾರಿ ಕಮ್ಮಿ ಅಲ್ಲಿ ನಾವು ಮಾಡ್ತಾ ಉಂಟು ಮನೆಗಳು ಅಲ್ಲ. ನೀವು ಕರೆಕ್ಟ್ ಒಂದು ಮನೆ ಒಂದು ಫಸ್ಟ್ ತೋರಿಸ್ತೀವಿ. ಮನೆ ಒಂದು ಹೇಳ್ತೀನಿ, 2 ಬೆಡ್ರೂಮ್ ಮತ್ತೆ ಅಂತೆಲ್ಲ ಇತ್ತು. ನೀವು ಹೇಳಿ ಯಾವ್ದೆಲ್ಲ ಮಾಡಿದೀವಿ ನೀವು. ನೀವು ಎದುರು ನೋಡಿ ಹೋಗಿ ಮರದ ಕಿಟಕಿ ಎಲ್ಲ ಎಲ್ಲ ಹೋಗಿ ಎಲ್ಲ ಹೋಗಿ ಮರ, ಏನ್ ಕಲಪೆ ಏನಿಲ್ಲ. ಹಾಕೋತ ಐಟಮ್ ಹಾಕೋದು. ಇದೆಲ್ಲ ಸಾಗಲಿ, ಇದೆಲ್ಲ ಸಾಗಲಿ ಮರ ಹಾಕೋದು. ಡೋರ್ ಫಿಟ್ಟಿಂಗ್ ಆಗ್ಬೇಕಿತ್ತು ಅಂದ್ರೆ ಎಲ್ಲ ಫುಲ್ ರೆಡಿ ಮಾಡಿ ಕೀ ಕೊಡ್ತಾರೆ. ಈಗ ಜಸ್ಟ್ ಒಂದು ಹಿಂಗೆ ತೋರಿಸ್ತಾರೆ. ಮತ್ತೆ ಮುಂದೆ ಈ ಸಣ್ಣ ಹಾಲ್, ಇದು ದೇವರ ಮನೆ. ಮತ್ತೆ ನಿಮ್ಗೆ ಯಾವ ತರ ಬೇಕಂದ ಅವ್ರಿಗೆ ಹೇಳ್ತಲ್ಲ, ಅವ್ರು ಆ ತರ ಮಾಡಿ ಕೊಡ್ತಾರೆ. ಇವ್ರಿಗೆ ಓನರಿಗೆ ಈ ತರ ಬೇಕಂತ ಹೇಳಿದ್ರೆ ಅದಕ್ಕೆ ಈ ತರ ಮಾಡಿ ಕೊಡ್ತೇವೆ. ಅದೇ ಮತ್ತೆ ಅವ್ರು ಒಳ್ಳೆ ಮಾಡಿ ಹೇಳಿಕೊಟ್ರು, ಮತ್ತೆ ನೀವು ಅದೇ ಅಡ್ಜಸ್ಟ್ ಮಾಡ್ತೀರಲ್ಲ. ಮತ್ತೊಂದು ಅವ್ರಿಗೆ ಆಗ್ತದೆ ಸ್ಟೀಲ್ ಇದೆ. ಈ ವೈರಿಂಗ್ ಸ್ವಿಚ್ ಬೋರ್ಡ್ ಎಲ್ಲ ಹಾಕಿ ಫಿನಿಶಿಂಗ್ ಮಾಡಿ ಕೊಡುತ್ತೆ. ಕಿಟಕಿ ಭಾಗ ಎಲ್ಲ ಬರುತ್ತೆ. ಇದು ಡೈನಿಂಗ್ ಕಿಚನ್ ಒಳ್ಳೆ ಚೆನ್ನ ಚುಕ್ಕ ಇತ್ತು. ಮೇಲ್ಮೈ ತೀಕೆಲ್ಲ ಎಂತ ಬೇಕು ಇರುತ್ತಾರೆ ಎಲ್ಲ ಇತ್ತು. ಸ್ಟೋರ್ ಬೇಕು. ಮತ್ತೆ ಸ್ಟೋರ್ ರೂಮ್ ಅಲ್ಲೇ ಹತ್ತಿರದ ಒಂದು ಸ್ಟೋರ್. ಲೈಟ್ ಆಗ್ಬೇಕು, ಫಿನಿಶ್ ಆದ್ರೆ ಮತ್ತೊಂದು ಇಡ್ಲಿ ಆದ್ಮೇಲೆ ಒಂದು ಟಾಯ್ಲೆಟ್ ಹೊಟ್ಟೆ. ನೀ ಹೊರಗಿನ ತೋರಿಸ್ತಾರೆ ಎಷ್ಟು ಹೊಡೆಯುತ್ತೆ ಅಂತ ಕಾಣಿಸ್ತದೆ. ದೂರಿಂದ ತೋರ್ಸಕ್ಕೆ ಇಲ್ಲೆಲ್ಲ ಮನೆ ಮಾತ್ರ ನೇಚರ್ ಇದ್ರ ಹತ್ರ ಇಟ್ಟಿರ್ ಅಂದ್ರೆ ಎಲ್ಲ ಬೋದಿ ಫುಲ್ ಗ್ರೀನರಿ. ನಾವು ಅಲ್ಲಿಂದ ಕುಂದಾಪುರ ಎಷ್ಟು ಒಳ ಬಂತದ ಬಗೋಡಿ. ಬಗೋಡಿ ಲೊಕೇಶನ್ ಎಲ್ಲಿದೆ? ಬಗೋಡಿ ದೇವಸ್ಥಾನ ಅಲ್ಲ, ಬಗೋಡಿ ದೇವಸ್ಥಾನ ಸ್ವಲ್ಪ ಒಳಗೆ ಬಂದಲ್ಲ, ದೂರಿಂದ ತೋರಿಸುವ ಅಂದ್ರೆ ಮೊನ್ನೆ ಮೇಲೆ ಹೋಯ್ಕಂಡು ಮೇಲೆ ಹೋಯ್ಕೊಂಡು ಸುಬೋಸ್ ಹೊಡೆದಿತ್ತು. ಹೇಗಾಣಿ ಎಷ್ಟು ಜಾಗ ಎಷ್ಟು ಹೊಡೆದು ಒಟ್ಟಿಗೆ ಎಷ್ಟು ಸ್ಕ್ವೇರ್ ಫೀಟ್ ಇತ್ತಿದ್ದ? ಎಷ್ಟು 800 ಇತ್ತು. ನೇಚರ್ ಹೇಗಿತ್ತು, ಈ ಥರ ನೇಚರ್ ಆಗಿದೆ ಸಾಕಷ್ಟು ಇಡಿ. ಮತ್ತೀಗ ಇದರದ್ದು ಫೈನಲ್ ರೇಟ್ ಈಗ ನೀವು ಒಂದು ಗೆಸ್ ಮಾಡಿ ಹೇಳ್ರಿ. ಈ ಮನೆ ಇಷ್ಟು ದೊಡ್ಡ ಮನೆ ಎಷ್ಟು ರೇಟ್ ಒಳಗೆ ಒಂದು ಅಂದಾಜು ಎಷ್ಟು ಒಳಗೆ ಕಟ್ಲಕ್ಕಂದ? ನಾವು ಒಂದು 15-16 ಒಳಗೆ ಫುಲ್ ಫಿನಿಶಿಂಗ್ ಮಾಡಿ ಕೊಡೋದು. ಟೈಲ್ಸ್ ಹಿಡ್ದು ಬೇಸಿಂದ ಹಿಡ್ದು ಲಾಸ್ಟ್ ಎಂಡ್ ತನಕ ಇದು ಮಾಡಿ ಕೊಡೋದು. ಅದೇ ಅವ್ರು ಜಿಪ್ಸಮ್ ಹಾಕಿರು ಮತ್ತು ಕಮ್ಮಿ ಆಗ್ತಿತ್ತು ಅಲ್ಲ. ಇದೀಗ ಮಣ್ಣು ಗಾರಿ ಅದೆಲ್ಲ ಮಾಡಿ ಇಷ್ಟ ಆಗ್ತಿದೆ 15 ಲಕ್ಷ. ಇಲ್ಲಾಂದ್ರೆ ಮತ್ತು ಕಮ್ಮಿಯಾಗಿ ಆಗ್ತಿದ್ದಿತ್ತು. ಜಿಪ್ಸಮ್ ಓನರ್ ಇಲ್ಲಿ ಇರ್ಕೊಂಡು
ನೀವು ಹೇಳಿ ಮತ್ತೆ. ಒಕ್ಕಡೆದೆಲ್ಲ ಆಯ್ತು ಈಗ 2-3 ಬಿಲ್ಡಿಂಗ್ ಆಗಿದೆ ಈಗ ಆಲ್ರೆಡಿ. ಮತ್ತೆ ಕೆಲವರು ಹೇಳ್ತಿದ್ರಿ ಅಂತ ನೀರು ಹಾಕ್ರೆ ಅದು ಹಾತ್ ಅನ್ಕೊಂಡೆ. ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ, ನೀರು ಹಾಕ್ರೆ ಹಾತ್ ಇಲ್ಲ ಗೊತ್ತಾಯಿಲ್ಲ. ಮತ್ತೆ ಈಗ ಫಸ್ಟ್ ಇವರಿಗೆ ಫೋಕಸ್ ಮಾಡಿ ಇವರೆಲ್ಲ ಮಾಡಿ ಕೊಡೋದು. ನಿಮ್ಗೆ ಬೇಕಾದ್ರೆ ಒಂದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ನಾನು. ಹಾಂ ಕೊಡ್ತೀನಿ, ಅಡ್ಡಿಲ್ಲ. ನಿಮ್ಮ ಡಿಸ್ಪ್ಲೇ ಮೇಲೆ ಹಾಕ್ತೆ ಕಾಣಿ. ಇದು ಫೈನಲ್. ಮತ್ತೆ ಎಲ್ಲಿ ಬೇಕು ಮಾಡಿ ಕೊಡ್ತಿಲ್ಲ. ಹೌದೌದು, ಯಾವ ಊರಿಗೆ ಬೇಕಾದ್ರೂ ಹೋಗಿ ಮಾಡಿ ಕೊಡೋದು. ಹಾಗೆ ಕಮ್ಮಿ ಬಜೆಟ್ಗೆ ಫಾರಿನ್ ಒಂದು ಬಿಟ್ಟರೆ ಕಮ್ಮಿ ಬಜೆಟ್ಗೆ ಅಂದ್ರೆ ಅಂದ್ರೆ ಈಗ ಹಂಚಿನ ಮನೆಯಲ್ಲ ಮಾಡಿದ್ದಾರೆ. ಹಂಚಿನ ಮನೆಗೆ ಅದು ಡಿಪೆಂಡ್ ಇತ್ತು ಅಲ್ಲ. ಹಂಚಿನ ಮನೆಗೆ ಅಂದ್ರೆ ನಾವು ಸ್ಕ್ವೇರ್ ಫೀಟ್ ತಗೊಂಡು ಕಾತಿಲ್ಲ. ಹಂಗೆ ಯಾವುದು ಅದರಲ್ಲಿ ಒಂದು ಅರ್ಧ ಕಮ್ಮಿ ಆಯ್ತು ಅಲ್ಲ. ಹೌದು, ಹಂಗೆ ಡಿಪೆಂಡ್ ಇರ್ಬೇಕು. ಇದೀಗ ಮತ್ತೊಂದು ಅವರೇ ಕಟ್ತಿದ್ದ ಎಷ್ಟು ಹೊಡೆದಿತ್ತು ನೋಡಿ. ಮನೆ ಗಾಡಿ ಇದು ಒಳಗೆ. ಇದು ವರ್ಮರ ಬ್ರ್ಯಾಂಡ್ ಇದೆ. ಡಿಫ್ರೆಂಟ್ ಕಲರ್ ವಿಟ್ರಿಫೈಡ್ ಇದೆ. ಮತ್ತೆ ಇದಕ್ಕೆ ಗ್ರಾನೈಟ್ ಹಾಕ್ತಿದ್ದ? ಗ್ರಾನೈಟ್ ಅಲ್ಲ ಇದು. ಅಲ್ಲ ಒಂದು ನಿಮಿಷ, ಇದು ಗ್ರಾನೈಟ್ ಇದೆ. ಇಲ್ಲ ವಿಟ್ರಿಫೈಡ್ ಅಲ್ಲ, ವಿಟ್ರಿಫೈಡ್ ಇದೆ. ಇದು ವರ್ಮರ ಬ್ರ್ಯಾಂಡ್. ಇದು ಎಲ್ಲ ಇಪಾಕ್ಸಿ ಫಿಲ್ ಆಗ್ತದೆ ಈಗ. ಇದು ಫಿನಿಶಿಂಗ್ ಬಾಕಿ ಐತೆ ಅದಕ್ಕೆ. ಟೋಟಲ್ 2600 ಇದು ಕಲಂಬೋಗಿ ದಾರದ. ಇದು ಒಂದಕ್ಕೆ ಇದಕ್ಕೆ ಇದೆಲ್ಲ ಗಿಗ್ಗಿ ದಾರದ ಫುಲ್ ಇದು ಚಿಮಿಟಿದು ಇದೆಲ್ಲ ಎಲ್ಲ ಕಲಂಬೋಗಿ ಸ್ಟೀಲ್ ರಾಡ್ ಹಾಕಿದೆ. ಮತ್ತೆ ಇದಕ್ಕೆ ಬಾಗಿಲು ಸಾಕಾಗುತ್ತೆ ಇದಕ್ಕೆ. ಮತ್ತೆ ಇದು ಸ್ವಿಚ್ ಬೋರ್ಡ್ ಇದೆಲ್ಲ ಆಗುತ್ತೆ. ಇದು ಗುಡ್ಮಾ ಇದು GM ಗೋಲ್ಡ್ ಮೆಡಲ್ ಸ್ವಿಚ್ ಬೋರ್ಡ್ ಪ್ಯಾನಲ್ ಎಲ್ಲ ಬರುತ್ತೆ. ಇದು ವಿಟ್ರಿಫೈಡ್ ಇದೆ ವರ್ಮರ. ಇದೆಲ್ಲ ಫಿನಿಶಿಂಗ್ ಇದೆ. ಇದರಲ್ಲಿ ಕಿಟ್ಲಿ ಫ್ರೇಮ್ ಬರ್ತದೆ, UPVC ಡೋರ್ ಆಗುತ್ತೆ. ಫ್ರೇಮ್ ಬರ್ತದೆ, ಅದಕ್ಕೋಸ್ಕರ ಇದೊಂದು ಗ್ರಿಲ್ ಆಗಿತ್ತು. ಮತ್ತೆ ಕಿಚನ್ ಲೈಟ್ ಹಾಕುದೇ ಬೇಡ. ಫುಲ್ ಇದೆ, ಓಪನ್ ಏರಿಯಾ ಇದೆ, ಗಾಡಿ ಒಳ್ಳೆ ಬರ್ತದೆ. ಇದಕ್ಕೆಲ್ಲ AC ಹಾಕ್ತಾರೆ. ಮತ್ತೆ ನೀವು ಕಿಚನ್ ಟಾಪ್ ಆ್ಯಂಡ್ ಕಿಚನ್ ನಾವು ಮನೆಗೆ ಸ್ಟೋರ್ ರೂಮ್. ಇದು ಗಾಡಿ ಫುಲ್ ಆಗಿದೆ ಕಸ್ಟಮರ್ ರಿಕ್ವೈರ್ಮೆಂಟ್ ಅಲ್ಲಿ. ಅವ್ರು ಹ್ಯಾಂಗ್ ಹೇಳ್ತಾರೆ ಹಂಗೆ. ಅಂದ್ರೆ ಜಾಗ ಸುಮಾರು ಇತ್ತು ಐಟಮ್ ಇಡೋದು. ಅದು ಮುಂದೆ ಐಟಮ್ ಇಡಕೊಳ್ಳಿ. ಹೌದಾ? ಮುಂದೆ ಐಟಮ್ ಇಡು. ಓ ಹೌದಲ್ಲ. ಅವ್ರು ಫುಲ್ ದೊಡ್ಡ ಇದಕ್ಕೆ ಗಾಡಿ ಅಟ್ಯಾಚ್ ಬಾತ್ರೂಮ್ ಅಲ್ಲಿ. ಮೇನ್ ಇಬ್ಬರು ನಮ್ಮ ಒಂದು ಇಷ್ಟ ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಅವ್ರು ಜಾಗ ಒಂದು ತೋರಿಸಿಲ್ಲ, ಅದು ಕರೆಕ್ಟ್ ಕಾಣ್ತದೆ. ಅದಕ್ಕೆ ಅಂತ ನೀವು ನೋಡ್ಬೋದು. ಇದು ಹಿಂಗೆ ಓಪನ್ ಇದೆ, ಇಲ್ಲಿ ಬರ್ತಿಲ್ಲ ಗ್ಲಾಸ್ ಬತ್ತು. ಇಲ್ಲಿ ಬರ್ತಾರೆ, ಇಲ್ಲ ಅಲ್ಲ ಇಲ್ಲಿ ಗ್ಲಾಸ್ ಬತ್ತು. ಎಷ್ಟು ಓಪನ್ ಇನ್ನು ಹಾರಿ ಬಿಡ್ಲಕ್ಕ ಇಲ್ಲೂ ಇಲ್ಲ ಅಂದ್ರೆ ಇಲ್ಲಿ ನಿಂಗೆ ಹಿಂಗೆ ಹಾರಿ ಬಿಡ್ಲಿಲ್ಲ. ಮಕ್ಕಳೆಲ್ಲ ಮತ್ತೆ ರಗಳೆ ಇದೆಲ್ಲ ಇದು ಕಸ್ಟಮರ್ ಯಾವ ಡಿಸೈನ್ ಚಾಯ್ಸ್ ಮಾಡಿದ್ರೆ ಅದ್ರಿಗೆ ನಾವು ಮಾಡಿಕೊಡೋದು. ಅಲ್ಲ ಇದು ವಿಟ್ರಿಫೈಡ್ ಹಂಗೆ ನಾವು ಕಸ್ಟಮರ್ ಯಾವ ಚಾಯ್ಸ್ ಮಾಡುತ್ತೆ ಅದನ್ನು. ಮತ್ತೆ ಇದ್ರಲ್ಲಿ ಸ್ವಲ್ಪ ವೇರಿ ಇರುತ್ತೆ. ನಮ್ದೊಂದು ಎವರೇಜ್ ಅಮೌಂಟ್ ಇರುತ್ತೆ, ನಮ್ಗೆ ಎಸ್ಟಿಮೇಟ್ ಕೊಡೋದು. ಆ ಎವರೇಜ್ ಮೇಲೆ ಸ್ವಲ್ಪ ಆದ್ರೆ ಕಸ್ಟಮರ್ ಬೇರೆ ಮಾಡ್ತಾರೆ. ಈಗ ಜಾಗ್ವಾರ್ ಇದಕ್ಕೆಲ್ಲ ಒಂದು ಎಕ್ಸಾಂಪಲ್ 48 ರೂಪಾಯಿ ಸ್ಕ್ವೇರ್ ಫೀಟ್ ಇದ್ರೆ ಜಾಗ್ವಾರಿಗೆಲ್ಲ 55, 58 ಡಿಫ್ರೆಂಟ್ ವೇರಿ ಇರುತ್ತೆ. ಅದು ಕಸ್ಟಮರ್ ಚಾಯ್ಸ್ ನಾವು ಮಾಡಿ ಕೊಡೋದು. ಮತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ನಾವೇ ಮಾಡ್ಕಂತ, ಅದ್ರಲ್ಲಿ ತೊಂದರೆ ಇರುತ್ತೆ. ಇದ್ರಲ್ಲಿ ಮರದ್ದೇ ಯಾವ್ದು ಇದು ಬೇರೆ ಬೇರೆ ಕಡೆಗೆ ಕಾಲರ್ ಅದನ್ನು ಪಾಲಿಸಿ
ಅದು ಫೈನಲ್ ಪಾಲಿಶ್ ಹಾಕಿತ್ತಾ ಹಾ. ಇದೆಲ್ಲ ಐತೆ ಈಗೆಲ್ಲ ಕಲಿ ಐತೆ ಇದೆಲ್ಲ ಲೆಪ್ಪ ಹಾಕೋದಷ್ಟೇ ಅಲ್ಲ ಹಾ. ಇದು ಸಿಕ್ಕಿಲ್ಲ ಇದು ಲೆಪ್ಪ ಹಾಕಿರ್ತದೆ. ನಾಲ್ಕು ರೂಮ್ ಇದ್ದ ಹಾ. ಮತ್ತೆ ಸರ್ಫೇಸ್ ಸ್ಲ್ಯಾಬ್ ನಾವು ವಾಟರ್ ಪ್ರೂಫ್ ಮಾಡಿ ಇದು ಮಾಡೋದು. ಅಲ್ಲ? ಹೌದು, ವಾಟರ್ ಪ್ರೂಫಿಗೆ 15 ವರ್ಷ ಗ್ಯಾರಂಟಿ ಲೀಕೇಜ್ ಇದು ಎಂತದ್ದು ಅದೆಲ್ಲ ಮೇಲೆ ಇಲ್ಲಾಂದ್ರೆ ವಾಟರ್ ಪ್ರೂಫ್ ಮಾಡಲೇಬೇಕು. ಅದು ಈಗ ಮಾಡಿ ಹೌದು, ಅದು 15 ವರ್ಷ ಗ್ಯಾರಂಟಿ ಕೊಡ್ತದೆ. ಮತ್ತೆ ಅಂತಂದ್ರೆ ಇದರಲ್ಲಿ ಎಂತ ಮೇಂಟೆನೆನ್ಸ್ ಕ್ರ್ಯಾಕ್ ಎಂತ ಬಂದ್ರೆ ಒಂದು 10 ವರ್ಷದವರೆಗೆ ನಾವು ಮೇಂಟೆನೆನ್ಸ್ ಎಂತ ಕ್ರ್ಯಾಕ್ ಬಂದಿದ್ರೆ ಸಣ್ಣ ಫ್ರೀ ಆಫ್ ಕಾಸ್ಟ್ ಮಾಡಿ ಕೊಡ್ತೀವಿ. ಇದ್ರಾಗ ಇಟ್ಟ ಹಾ, ಅದ್ರಾಗ. ಇದ್ರಾಗ ಜಿಪ್ಸಮ್ ಅಲ್ಲದೆ ಇದ್ರಾಗ ಇತ್ತ ಅದೊಂದು ರೂಮಿಂಗ್ ಇದು ಗೆಸ್ಟಿಗೆ ಕೊಡ್ಲತ್ತದ. ಒಳ್ಳೆ ಗಾಳಿಗೆಲ್ಲ ಬರುತ್ತೆ ಇದು. ಮತ್ತೆ ಇದು ಒಳ್ಳೆ ಜಾಗ ಸೆಲೆಕ್ಟ್ ಮಾಡಿದ್ದೀವಿ. ಇದೆಲ್ಲ ಎಂತ ವಾಸ್ತು ಪ್ರಕಾರ ನೀವೇ ವಾಸ್ತು ಹೌದು. ಪ್ರಕಾರ ನಮ್ ಪ್ಲಾನ್ ಆಗ್ಬೇಕಾದ್ರೆ ವಾಸ್ತು ಪ್ರಕಾರನೇ ಪ್ಲಾನ್ ಮಾಡೋದು. ಅಲ್ಲ ನೀವೇ ಮಾಡುದಾ ಅಲ್ಲ ಪಾರ್ಟಿ ಇಂಜಿನಿಯರ್ ಎಲ್ಲ ಫುಲ್ ಸೆಟ್ ಐತೆ ಟೀಮ್ ಇತ್ತು. ಟೀಮ್ ಮಾಡ್ತೀವಿ. ಅದು ಮೇನ್ ಅಂದ್ರೆ ಕಸ್ಟಮರೇ ಸೆಲೆಕ್ಟ್ ಮಾಡ್ತಾರೆ ಇಂಥದ್ದು ಬೇಕಂತೇಳಿ. ಈಗ ಕಸ್ಟಮರ್ ನಮ್ಗಿಂತ ಜಾಸ್ತಿ ಕಸ್ಟಮರ್ ಚಾಯ್ಸ್ ಇರುತ್ತೆ. ನಮ್ ಚಾಯ್ಸ್ ಅದಿಲ್ಲ, ಅದನ್ನ ಡಿಫ್ರೆಂಟ್ ಮಾಡಿದ್ರು. ಇದೀಗ ಮಾಡ್ಸದ್ದು ನಮ್ಮ ಮಿಸ್ತ್ರಿ ಇವ್ರೆ ಎಲ್ಲ ಇದಕ್ಕೆ ಒಂದೆಷ್ಟು ಬೀಳ ಹೈ ಬಜೆಟ್ ಮತ್ತೆ ಮತ್ತೊಂದು ಇದು ಇರ್ತಿತ್ತು, ಈ ವಿಡಿಯೋ ಕಂಡಲ್ಲಿ ಕೆಲವು ಕಮೆಂಟ್ ಅಲ್ಲಿ ಲೆಕ್ಕ ಹಾಕೋರಿದ್ದೆ. ಅದಕ್ಕೆ ನಾವೆಂತ ಮಾಡೋದು, ಇದು 20 ರೂಪಾಯಿಗೆ ಹಾಕೋದಕ್ಕೆ ಕಮ್ಮಿ ರೇಟಾಗ ನಾವು ಅದು ಮಾಡಿ ಕೊಟ್ರು ಒಂದು ಲೈನ್ ಖುಷಿ ಆಯ್ತು. ಮತ್ತು ನಿಮಗೆ ಕಮ್ಮಿ ಬಜೆಟಾಗೆ ನಾ ಹೇಳಲ್ಲ, ಇಷ್ಟು ದೊಡ್ಡ ಮನೆ ಕಮ್ಮಿ ಬಜೆಟಾಗೆ 15 ಲಕ್ಷ ಅಂದ್ರೆ ನಂಗೆ ಶಾಕ್ ಆಗೈತೆ. ಇದೇ ಥರ ಮನೆ ಕಟ್ಟಿರೋ ಒಬ್ರು ನಮ್ದು ಅವ್ರ 20 ಲಕ್ಷ ಆಯ್ತು. ಅದು ಇಂಜಿನಿಯರಿಂಗ್ನೆಲ್ಲ ಇದು ಮಾಡಿ ಎಲ್ಲ ಇದು ಮಾಡೋದು ನಮ್ರಿ 20 ಲಕ್ಷ. ಇವ್ರದ್ದು ಹೆಂಗೆ ಗೊತ್ತಾ ಕಮ್ಮಿ ಬಜೆಟ್ ಆಗ್ತದೆ ಅಂದರೆ ಇವರಿಗೆಲ್ಲ ಕಾಂಟ್ಯಾಕ್ಟ್ ಇತ್ತು, ಅದ್ರಗೋಸ್ಕರ ಈ ಮಣ್ಣು ಅದೆಲ್ಲ ಕಮ್ಮಿ ರೇಟ ಸಿಕ್ಕತ್ತೀವಿ ರೀ. ಅದರಿಂದ ಇವ್ರಿಗೆ ಕಮ್ಮಿ ಇದ್ರಾಗ ಹಾಕ್ಬೋದು ನನ್ನ ಬಜೆಟ್ ಆ ಥರ ಮಾಡಿ ಮಾಡುತ್ತೆ. ನಿಮಗೂ ಈ ಥರ ಒಂದು ಹೊಸ ಮನೆ ಕಟ್ಟೋಕಿದ್ರೆ ಅಲ್ಲ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಒಂದೇ ಪಿನ್ ಮಾಡಿ, ಕಮೆಂಟ್ ಪಿನ್ ಮಾಡಿರುತ್ತೆ ಮತ್ತು ಡಿಸ್ಪ್ಲೇ ಮೇಲೆ ಹಾಕಿರುತ್ತೆ. ನಿಮಗೆ ಬೇಕಾದ ಸಂಪರ್ಕಿಸಿ. ಮತ್ತು ಅದು ಅಲ್ಲ ನೀವು ಜಿಪ್ಸಮ್ ಹಾಕ್ರಲ್ಲ ಮತ್ತು ಕಮ್ಮಿ ಆಗುತ್ತೆ. ಇಲ್ಲಿ ಇವ್ರಿಗೆ ಹೇಳ್ರಂಬ್ರೆ ಅವ್ರು ಬ್ಯಾಡ ಅಂದ್ರಂಬ್ರೆ. ಈ ಹಳಿ ಮಂಡ್ಯರಿಗೆ ಅಂತ ಗೊತ್ತಾ, ಅದೆಲ್ಲ ಹಾತ್ ತಮ್ಮಿದ್ದಾರೆ. ಇನ್ನು ನಮ್ಮದೇ ಮನೆ ಯಾರಲ್ಲ, ನಾನು ಗ್ಯಾರಂಟಿ ಒಂದು 10 ಲಕ್ಷ ಒಳಗೆ ಆರಾಮ್ ಮಾಡ್ತಿದ್ದೆ. ಇನ್ನು ಫ್ಯೂಚರ್ ಪ್ಲ್ಯಾನ್ ಇತ್ತು ಒಂದು ಮನೆ ಕೊಟ್ಟದೆ. ಒಂದು ಜಾಗ ಬೇಕು. ಈಗ ಜಾಗಕ್ಕೆ ದೊಡ್ಡ ರೇಟ್ ಜಾಸ್ತಿ, ಅದಕ್ಕೆ ಮನೆಗಿಂತ ಜಾಗಕ್ಕೆ ರೇಟ್ ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ಮತ್ತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.